ಮದುವೆ ಒತ್ತಡದಿಂದ ಬೇಸತ್ತ ಯುವತಿ ತಲೆಯನ್ನೇ ಬೋಳಿಸಿಕೊಂಡಳ. ಈ ಕಥೆಯನ್ನು ಕೇಳಿದ್ರೆ ಮನಸ್ಸೇ ಕಲಕುತ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಪಂಚದಾದ್ಯಂತ ಮಹಿಳೆಯರ ಸಾಧನೆಗಳನ್ನು ಕೊಂಡಾಡುವ ದಿನ. ಅನೇಕ ಮಹಿಳೆಯರು ಶಿಕ್ಷಣ, ಉದ್ಯೋಗ, ವಿಜ್ಞಾನ, ಕ್ರೀಡೆ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿ ಇತಿಹಾಸ ನಿರ್ಮಿಸಿದ್ದಾರೆ. ಕಾರ್ಯಕ್ರಮಗಳು ನಡೀತಾ ಇವೆ, ಮಹಿಳೆಯರಿಗೆ ಸನ್ಮಾನಗಳು ನಡೀತಾ ಇವೆ, ಪ್ರೇರಣಾದಾಯಕ ಭಾಷಣಗಳು ನಡೀತಿವೆ. ಆದರೆ ಈ ಹಬ್ಬದ ಆಚರಣೆಯ ನಡುವೆ ಒಂದು ಪ್ರಶ್ನೆ ಮೂಡ್ತಾ ಇದೆ. ನಮ್ಮ ಸಮಾಜದಲ್ಲಿ ಮಹಿಳೆಯರು ನಿಜವಾಗಿಯೂ ಸಂಪೂರ್ಣ ಸ್ವಾತಂತ್ರ್ಯ ಹೊಂದಿದ್ದಾರಾ? ಇಂದಿಗೂ ಭಾರತದ ಅನೇಕ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನೆಂದರೆ ಮದುವೆ ಒತ್ತಡ. ಹೆಣ್ಣು ಮಗು ಹುಟ್ಟಿದ ಕ್ಷಣದಿಂದಲೇ ಅನೇಕ ಕುಟುಂಬಗಳಲ್ಲಿ ಒಂದು ಮಾತು ಕೇಳಿ ಬರುತ್ತೆ, ಇವಳಿಗೆ ಒಳ್ಳೆಯ ಮದುವೆ ಮಾಡಬೇಕು. ಹೆಣ್ಣು ಮಕ್ಕಳು ಚೆನ್ನಾಗಿ ಓದಿ ದೊಡ್ಡ ಉದ್ಯೋಗ ಪಡೆದು ಸ್ವತಂತ್ರವಾಗಿ ಬದುಕಲು ಪ್ರಯತ್ನಿಸುತ್ತಿದ್ದರೂ ಸಹ ಮದುವೆಯ ವಿಷಯ ಬಂದಾಗ ಮಾತ್ರ ಅವರ ಸ್ವಾತಂತ್ರ್ಯ ಬಹಳ ಬಾರಿ ಪ್ರಶ್ನೆಯಾಗುತ್ತೆ. ಅಂತಹ ಒಂದು ಘಟನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಒಬ್ಬ ಯುವತಿ ತನ್ನ ಕುಟುಂಬ ಮತ್ತು ಸಮಾಜದಿಂದ ಬರುತ್ತಿದ್ದ ಮದುವೆಯ ಒತ್ತಡವನ್ನು ತಡೆಯಲಾಗದೆ ಒಂದು ಅಚ್ಚರಿಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾಳೆ. ಅವಳು ಏನ್ ಮಾಡಿದಾಳೆ ಗೊತ್ತಾ? ತನ್ನ ತಲೆ ಕೂದಲನ್ನೇ ಬೋಳಿಸಿಕೊಂಡಿದ್ದಾಳೆ. ಹೌದು, ತನ್ನ ಜೀವನದ ಮೇಲೆ ಇಷ್ಟೊಂದು ಒತ್ತಡ ಬರುತ್ತಿದ್ದ ಕಾರಣದಿಂದ ಮದುವೆಯಿಂದ ತಪ್ಪಿಸಿಕೊಳ್ಳಲು ಯುವತಿ ತನ್ನ ಕೂದಲನ್ನೇ ಶೇವ್ ಮಾಡಿಕೊಂಡಿದ್ದಾಳೆ. ಈ ಘಟನೆಗೆ ಸಂಬಂಧಿಸಿದ ವಿಡಿಯೋವನ್ನ ಆಕೆ ಸ್ವತಃ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾಳೆ. ವಿಡಿಯೋದಲ್ಲಿ ಆಕೆ ತನ್ನ ಬೋಳು ತಲೆಯನ್ನ ತೋರಿಸ್ತಾ ತನ್ನ ಮನಸ್ಸಿನ ನೋವನ್ನ ಹೊರಹಾಕಿದ್ದಾಳೆ. ವಿಡಿಯೋದಲ್ಲಿ ಆಕೆ ಹೇಳಿದ ಮಾತುಗಳು ಅನೇಕ ಜನರನ್ನು ಆಲೋಚನೆಗೆ ದೂಡಿವೆ. ಆಕೆ ಹೇಳಿದ ಮಾತುಗಳು ಹೀಗಿವೆ: ನಾನು ನಿಮಗೆ ಒಂದು ಸತ್ಯ ಹೇಳಬೇಕು, ನಾನು ನನ್ನ ಕೂದಲಿಗೆ ಹೀಗೆ ಮಾಡಿದ್ದೇನೆ. ನಾನು ಸಂತೋಷದಿಂದ ಮಾಡಿದ ಕೆಲಸವಲ್ಲ, ನನಗೆ ನನ್ನ ಕೂದಲ ಮೇಲೆ ತುಂಬಾ ಪ್ರೀತಿ ಇತ್ತು. ಇತರ ಮಹಿಳೆಯರಂತೆ ನಾನು ಕೂಡ ನನ್ನ ಕೂದಲನ್ನು ತುಂಬಾ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದೆ. ಆಕೆ ಮುಂದುವರೆದು ಹೇಳ್ತಾಳೆ, ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ. ನನ್ನ ಕುಟುಂಬದಿಂದ ನಿರಂತರವಾಗಿ ಮದುವೆಯಾಗು ಎಂಬ ಒತ್ತಡ ಬರ್ತಾ ಇತ್ತು. ಪ್ರತಿದಿನ ಇದೇ ಮಾತು. ಸಂಬಂಧಿಕರು, ಸಮಾಜದ ಜನ ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಾ ಇದ್ರು, ಯಾವಾಗ ಮದುವೆ ಅಂತ. ಈ ಪ್ರಶ್ನೆಗಳು ದಿನದಿಂದ ದಿನಕ್ಕೆ ಆಕೆಗೆ ಮಾನಸಿಕ ಒತ್ತಡವಾಗುತ್ತದೆ. ನಾನು ನನ್ನ ಜೀವನವನ್ನ ನನ್ನ ರೀತಿಯಲ್ಲಿ ಬದುಕಬೇಕು ಎಂದುಕೊಂಡಿದ್ದೆ, ಆದರೆ ನನ್ನ ಮಾತು ಯಾರಿಗೂ ಕೇಳಿಸಲಿಲ್ಲ. ಅದಕ್ಕಾಗಿಯೇ ನಾನು ಈ ನಿರ್ಧಾರ ತೆಗೆದುಕೊಂಡೆ. ವಿಡಿಯೋದಲ್ಲಿ ಆಕೆ ತನ್ನ ತಲೆ ಬೋಳಿಸಿಕೊಂಡಿರುವುದನ್ನು ತೋರಿಸ್ತಾ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಹುಡುಗರು ಹೀಗೆ ಮಾಡಿದರೆ ಯಾರು ಏನು ಕೇಳೋದಿಲ್ಲ, ಆದರೆ ಹುಡುಗಿಯರು ಮಾಡಿದರೆ ಮಾತ್ರ ಏಕೆ ತಪ್ಪು ಅಂತ ನೋಡ್ತಾರೆ. ಆಕೆ ಮತ್ತೊಂದು ಭಾವನಾತ್ಮಕ ಮಾತು ಹೇಳ್ತಾಳೆ, ಜನರು ನನ್ನನ್ನು ವಿಚಿತ್ರವಾಗಿ ನೋಡ್ತಾರೆ. ನಾನು ಏನು ತಪ್ಪು ಮಾಡಿದ್ದೇನೆ? ನನಗೂ ನನ್ನ ಕೂದಲಿನ ಮೇಲಿನ ತುಂಬಾ ಪ್ರೀತಿ ಇತ್ತು, ಆದರೆ ಈ ಸಮಾಜದ ಕಾರಣದಿಂದ ನಾನು ಹೀಗೆ ಮಾಡಬೇಕಾಯಿತು. ಆಕೆ ಹೇಳಿದ ಈ ಮಾತುಗಳು ಹಲವರ ಮನಸ್ಸನ್ನು ತಟ್ಟಿವೆ. ಅವಳು ಇನ್ನೂ ಆಕ್ರೋಶದಿಂದ ಕೇಳ್ತಾಳೆ, ನನ್ನನ್ನು ಬದುಕಲು ಬಿಡ್ತೀರಾ, ಇಲ್ಲವೇ ನಾನು ಬದುಕಬೇಕೋ ಬೇಡವೋ? ನನಗೆ ನನ್ನಿಷ್ಟದ ಜೀವನವನ್ನು ಆಯ್ಕೆ ಮಾಡುವ ಹಕ್ಕು ಇಲ್ಲವೇ? ಈ ಮಾತುಗಳಲ್ಲಿ ಆಕೆಯ ನೋವು ಸ್ಪಷ್ಟವಾಗಿ ಕಾಣಿಸುತ್ತೆ. ವಿಡಿಯೋ ಕೊನೆಯಲ್ಲಿ ಆಕೆ ಇತರ ಹುಡುಗಿಯರಿಗೆ ಒಂದು ಸಂದೇಶ ಕೂಡ ನೀಡ್ತಾಳೆ. ಅದೇನೆಂದ್ರೆ, ನನಗೆ ಯಾರ ಸಿಂಪತಿ ಬೇಡ, ಆದರೆ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ಇಷ್ಟೊಂದು ಒತ್ತಡವನ್ನು ಅನುಭವಿಸುತ್ತಿರುವ ಎಲ್ಲ ಹುಡುಗಿಯರಿಗೆ ಹೇಳ್ತೇನೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರಬೇಕು. ಅದು ಕೈ ಜಾರಿ ಹೋದರೆ ನಂತರ ಯಾರೂ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಈ ಮಾತುಗಳೊಂದಿಗೆ ಆಕೆ ತನ್ನ ವಿಡಿಯೋವನ್ನು ಮುಗಿಸಿದ್ದಾಳೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. 3 ಲಕ್ಷಕ್ಕೂ ಹೆಚ್ಚು ಜನರು ಈ ವಿಡಿಯೋವನ್ನು ವೀಕ್ಷಿಸಿದ್ದಾರೆ. ಅನೇಕರು ಆಕೆಯ ಧೈರ್ಯವನ್ನು ಶ್ಲಾಘಿಸಿದ್ದಾರೆ. ಕೆಲವರು ಹೇಳ್ತಾರೆ, ಈ ಹುಡುಗಿ ಮಾಡಿದದ್ದು ಅತಿಯಾದ ಕ್ರಮವಾಗಿರ್ಬೋದು, ಆದರೆ ಆಕೆಯ ನೋವು ಮಾತ್ರ ನಿಜ. ಇನ್ನು ಕೆಲವರು ಹೇಳ್ತಾರೆ, ಮಹಿಳೆಯರ ಜೀವನದ ಬಗ್ಗೆ ನಿರ್ಧಾರ ಮಾಡುವ ಹಕ್ಕು ಅವರಿಗೇನೇ ಇರಬೇಕು. ಈ ಘಟನೆ ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಸಮಾಜದ ಮುಂದೆ ತಂದು ನಿಲ್ಲಿಸಿದೆ. ಮಹಿಳೆಯರ ಜೀವನದಲ್ಲಿ ಮದುವೆ ಮಾತ್ರವೇ ಅಂತಿಮ ಗುರಿಯೇ, ಅಥವಾ ಮಹಿಳೆಯರು ತಮ್ಮ ಕನಸುಗಳನ್ನು ತಮ್ಮ ರೀತಿಯಲ್ಲಿ ಬದುಕುವ ಹಕ್ಕನ್ನು ಹೊಂದಿದ್ದಾರೆ? ಇಂದು ಕಾಲ ಬದಲಾಗ್ತಾ ಇದೆ. ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡ್ತಾ ಇದ್ದಾರೆ. ಆದರೆ ಸಮಾಜದ ಕೆಲವು ಹಳೆಯ ಮನೋಭಾವಗಳು ಇನ್ನೂ ಬದಲಾಗಬೇಕಾಗಿದೆ. ಮಹಿಳೆಯರು ತಮ್ಮ ಜೀವನವನ್ನು ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡುವುದು ನಮ್ಮ ಸಮಾಜದ ಜವಾಬ್ದಾರಿ. ಈ ಘಟನೆ ನಮಗೆ ಒಂದು ಪಾಠವನ್ನೇ ಕಲಿಸುತ್ತೆ.
ಒತ್ತಡದಿಂದ ಯಾರನ್ನೂ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಗೆ ತಳ್ಳಬಾರದು. ಕುಟುಂಬದ ಬೆಂಬಲ ಇದ್ದರೆ ಮಾತ್ರ ಒಬ್ಬ ವ್ಯಕ್ತಿ ಆತ್ಮವಿಶ್ವಾಸದಿಂದ ಬದುಕಲು ಸಾಧ್ಯ. ಈ ಯುವತಿಯ ಕತೆ ಈಗ ಲಕ್ಷಾಂತರ ಜನರನ್ನ ಆಲೋಚನೆಗೆ ದೂಡಿದೆ. ಹಾಗಾದರೆ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮಹಿಳೆಯರಿಗೆ ತಮ್ಮ ಜೀವನದ ನಿರ್ಧಾರಗಳನ್ನು ತಾವು ತೆಗೆದುಕೊಳ್ಳುವ ಹಕ್ಕಿರಬೇಕೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಸಮಾಜದಲ್ಲಿ ನಡೆಯುವ ನಿಜವಾದ ಕಥೆಗಳು ಮತ್ತು ಸುದ್ದಿಗಳನ್ನು ವೀಕ್ಷಿಸಲು HBS ನ್ಯೂಸ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.